ಮದ್ದೂರು ತಾಲೂಕಿನ ಕದ್ಲಿಪುರ ಗ್ರಾಮದಲ್ಲಿ 800 ವರ್ಷದ ಇತಿಹಾಸವುಳ್ಳ ಶ್ರೀ ಶ್ರೀ ಕದ್ಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ವಿಶೇಷ ಅಲಂಕಾರ ಹಾಗೂ ದರ್ಶನ. ಕಡೆ ಶ್ರಾವಣ ಪ್ರಯುಕ್ತ ಶ್ರೀ ಕದ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಮಹಾಮಂಗಳಾರತಿ, ಹೂವಿನ ಅಲಂಕಾರ, ತಿರುಮಂಜನ ಸೇವೆ, ನಂತರ ಮಹಾಮಂಗಳಾರತಿ ಹಾಗೂ ತೀರ್ಥ ಪ್ರಸಾದ ವಿನಿಯೋಗ ಮಾಡಲಾಯಿತು. ಅಪಾರ ಸಂಖ್ಯೆಯಲ್ಲಿ ಜನರು ದೇವರ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಪ್ರಧಾನ ಅರ್ಚಕರಾದ ಕೆ. ನಾರಾಯಣ ಅಯ್ಯಂಗರ್, ಶ್ರೀ ಕದ್ಲಿ ಲಕ್ಷ್ಮೀ ವೆಂಕಟೇಶ್ವರ ಸೇವಾ ಟ್ರಸ್ಟ್ ಅಧ್ಯಕ್ಷರು ಕೆ.ಟಿ. ಶಿವರಾಮ್ ಹಾಗೂ ಕದ್ಲಿಪುರ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಅದೇ ರೀತಿಯಾಗಿ ಈ ಸನ್ನಿಧಾನದಲ್ಲಿ ವಿಶೇಷವಾಗಿ ಶ್ರೀನಿವಾಸರು ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ಏಕಶಿಲಾಮೂರ್ತಿಯಾಗಿರ್ತಕ್ಕಂಥ ಶ್ರೀನಿವಾಸರು ಬಲಹೃದಯ ಭಾಗದಲ್ಲಿ ಲಕ್ಷ್ಮಿ ಮತ್ತು ಎಡಗಾಲು ಬಲಗಾಲ ಅಕ್ಕಪಕ್ಕಗಳಲ್ಲಿ ಭೂನೀಲ ಸಮೇತರಾಗಿ ವಿಶೇಷವಾಗಿ ಪಶ್ಚಿಮಾಭಿಮುಖವಾಗಿರ್ತಕ್ಕಂಥ ವಿಶೇಷವಾದಂತಹ ಶ್ರೀನಿವಾಸರು. ಸುಮಾರು 800 ವರ್ಷಗಳ ಇತಿಹಾಸವಿರತಕ್ಕಂಥ ಒಂದು ದೇವಸ್ಥಾನ. ಇಲ್ಲಿ ವಿಶೇಷವಾಗಿ ಯಾವುದೇ ಭಕ್ತಾದಿಗಳು ಯಾವ ಪ್ರಾರ್ಥನೆ ಮಾಡಿಕೊಂಡ್ರೆ ಸಂತಾನ ಭಾಗ್ಯ ತೊಂದರೆ ಇದ್ರೆ ಸಂತಾನ ಭಾಗ್ಯ ಇರ್ಬೋದು, ಅಥವಾ ಕಂಕಣ ಭಾಗ್ಯ ತೊಂದರೆ ಇದ್ರೆ ಕಂಕಣ ಭಾಗ್ಯ ಇರ್ಬೋದು, ಯಾವುದೇ ರೀತಿಯಾದಂತಹ ಕುಂದುಕೊರತೆಗಳಿದ್ರೂ ಕೂಡ ಇಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಅವರ ಅಭಿಷ್ಟಗಳೆಲ್ಲವೂ ಕೂಡ ಸಿದ್ಧಿಯಾಗುತ್ತೆ. ಇಲ್ಲಿ ವಿಶೇಷವಾಗಿ ಸುಬ್ರಹ್ಮಣ್ಯನಿಗೆ ವಿಶೇಷವಾದಂತಹ ಆರಾಧನೆ ಆಗುತ್ತೆ. ಹಾಗಾಗಿ ಭಗವಂತನ ಸನ್ನಿಧಾನದಲ್ಲಿ, ಶ್ರೀನಿವಾಸನ ಸನ್ನಿಧಾನದಲ್ಲಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿಕೊಂಡಂಥ ಭಕ್ತರುಗಳೆಲ್ಲರಿಗೂ ಕೂಡ ಅವನ ಕೋರಿದಂಥ ಫಲಗಳನ್ನು ಕೊಡೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯವಿಲ್ಲ. ಇವತ್ತಿನ ವಿಶೇಷವಾಗಿ ನಮ್ಮ ಕದಲಿಪುರದ ಶ್ರೀ ಕದಲಿ ಲಕ್ಷ್ಮೀ ವೆಂಕಟೇಶ್ವರ ದೇವಸ್ಥಾನದ ಟ್ರಸ್ಟಿಗಳಾದಂಥ ಅಧ್ಯಕ್ಷರು ಆದಂಥ ಶ್ರೀ ಕೆ.ಟಿ. ಶಿವರಾಮ್ರವರ ಒಂದು ಇವತ್ತಿನ ಸೇವೆ ತುಂಬ ವಿಜೃಂಭಣೆಯಿಂದ ನೆರವೇರಿಸಿ ಪ್ರತಿ ಸೇವೆಯಲ್ಲೂ ಕೂಡ ಅವರು ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ವೈಕುಂಠ ಏಕಾದಶಿ ಮತ್ತೆ ವಾರ್ಷಿಕೋತ್ಸವ ಜನವರಿ 26ರಂದು ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಅವರ ಸೇವೆ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಭಕ್ತರುಗಳಿಗೂ ಕೂಡ ವಿಶೇಷವಾದಂತಹ ಪ್ರಸಾದ ವಿನಿಯೋಗ ಕೂಡ ಇವತ್ತಿರುತ್ತೆ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.